ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಪಾಪುಗೆ ತುಪ್ಪ ಖಾಲಿ ಆಗಿತ್ತು ಅಂತ ಬೆಣ್ಣೆ ತರಿಸಿದ್ವು ತುಪ್ಪ ಕಾಯ್ಸೋಣ ಅಂತ. ಅದಕ್ಕೆ ನಾನು ಇವಾಗ 1 kg ಬೆಣ್ಣೆ ತೊಗೊಂಡಿದ್ದೀನಿ. ತುಪ್ಪ ಕಾಯಕ್ಕೆ ಇಟ್ಟಿನಿ. ಮೊದಲು ನಾವು ತಪ್ಪಲಿಗೆ ಬೆಣ್ಣೆ ಹಾಕಿದ್ವಲ್ಲ ಅದಕ್ಕೆ ನಾವು ಕಾಯಕ್ಕೆ ಇಡಬೇಕು. ಅದು ಕಾಯಬೇಕು ಚೆನ್ನಾಗಿ. ಇವಾಗ ನಾವು ಫಸ್ಟು ಬೆಣ್ಣೆ ಕಾಯಕ್ಕೆ ಇಟ್ಕೂಡ್ಲೆ ಅದು ಕಾದಿರಲ್ಲ. ಅದನ್ನು ಸ್ವಲ್ಪ ಒಂದು 1/4 ಗಂಟೆನಾದ್ರು ಕಾಯಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಮಳ್ತಾ ಇರುತ್ತೆ. ಅದನ್ನು ನಾವು ಹೇಗೆ ಮಳ್ಳಿದೆ ಅಂತ ಚೆಕ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ನೀರು ಅದರೊಳಗೆ ಹಾಕಿ ನೋಡಿದರೆ ನಾವು ತುಪ್ಪ ಚಟಿ ಅಂತ ಇದ್ದರೆ ಅದು ಕಾದಿದೆ ಅಂತ. ನೀರು ಹಾಕಿರೋ ಅದು ಯಾವುದೇ ರೀತಿ ಸೌಂಡ್ ಬರಲಿಲ್ಲ ಅಂದರೆ ಅದು ತುಪ್ಪ ಇನ್ನೂ ಕಾದಿಲ್ಲ ಅಂತ. ತುಪ್ಪ ಚೆನ್ನಾಗಿ ಕಾದ್ಮೇಲೆ ನಾವು ಅದು ತುಪ್ಪಕ್ಕೆ ಏನೇನು ಹಾಕ್ತೀವಿ ನಾವು ಅಂದರೆ ನಾವು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ವೀಳ್ಯದೆಲೆ ಮತ್ತು ನುಗ್ಗೆ ಸೊಪ್ಪು ಮತ್ತು ಅರಿಶಿಣದ ಎಲೆ ಅಂತ ಸಿಗುತ್ತೆ. ಕೆಲವೊಂದು ಕಡೆ ಸಿಗಲ್ಲ. ನಾವು ಮನೆ ಹಿಂದೆಯೇ ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿರುತ್ತೆ ಅಂತ ನಾವು ಅದನ್ನೂ ಹಾಕ್ತೀವಿ. ಮತ್ತು ಅದು ಕಲ್ಲರ್ ಬರಬೇಕು ಅಂತ ಅರಿಶಿಣ ಕೊನೆ ಮತ್ತು ಮೆಂತ್ಯನ ನಾವು ಪುಡಿ ಮಾಡಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು ಹಾಕ್ತೀವಿ. ಅದನ್ನ ಹಾಕಿದ ಮೇಲೆ ಅದು ಕಲ್ಲರ್ ಚೇಂಜ್ ಆಗುತ್ತೆ. ಅದು ತುಪ್ಪದ ಕಲ್ಲರ್ ಬರುತ್ತೆ, ಯೆಲ್ಲೋ ಕಲರ್. ಒಬ್ಬೊಬ್ಬರು ಒಣಮೆಣ್ಸಿನ್ಕಾಯಿ ಹಾಕಲ್ಲ ಮತ್ತು ಖಾರದ ಪುಡಿ ಹಾಕ್ತಾರೆ. ಒಬ್ಬೊಬ್ರಿಗೆ ಖಾರದ ಪುಡಿ ಹಾಕಿರೋದು ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ ಅಂತ ಒಬ್ಬೊಬ್ಬರು ಖಾರದ ಪುಡಿ ಹಾಕ್ತಾರೆ. ನಾನಿಲ್ಲಿ ಏನು ಖಾರದ ಪುಡಿ ಹಾಕ್ತಾಯಿಲ್ಲ, ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಆದಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಎಲ್ಲ ಹಾಕಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಗೂರಾಡಿ ಲೈಟಾಗಿ ಬಿಡಬೇಕು. ಅದು ಆವಾಗ ತುಪ್ಪ ರೆಡಿ ಆಗುತ್ತೆ. ಅದು ತಣ್ಣಗೆ ಆದಮೇಲೆ ನಾವು ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಬೋದು. ನಾನಿಲ್ಲಿ ಗೌರಿ ಹಬ್ಬದ ವೀಡಿಯೋ ನಾನು ಹಾಕಿರಲಿಲ್ಲ. ಯಾಕೆಂದರೆ ನಾನು ಹಬ್ಬ ಮಾಡುವಾಗ ವೀಡಿಯೋ ಮಾಡ್ಕೋಬೋದಿತ್ತು, ಆದರೆ ನಾನು ಯಾಕೋ ಮಾಡ್ಕೊಳ್ಳಲಿಲ್ಲ. ಅದಕ್ಕೆ ಸ್ವಲ್ಪ ವೀಡಿಯೋ ದೇವ್ರು ಮಾತ್ರ ಅಲಂಕಾರ ಮಾಡಿರೋದು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಮುಂಚೆನೇ ಹಾಕ್ಬೋದಿತ್ತು, ನಾನು ಯಾಕೋ ಅದ್ರ ಜೊತೆ ಯಾವ್ದು ವೀಡಿಯೋನೂ ಇರಲಿಲ್ಲ ಅಂತ ನಾನು ಹಾಕಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಹಾಕಿದ್ದೀನಿ. ಇಲ್ಲಿ ಬಾಗಿಣಕ್ಕೆ ಮರಗಳಿಲ್ಲಿ ನನಗೆ 2 ಜೊತೆ ಮತ್ತು ನಮ್ಮ ಅತ್ತೆಗೆ 2 ಜೊತೆ ನಾವು ಬಾಗಿಣ ಕೊಡ್ತೀವಿ. ಇದು ನನ್ನ ಸೀರೆ. ಈ ಸೀರೆಗೆ ನಾನು ಕುಚ್ಚಾಕೋಣ ಅಂತ ತೊಗೊಂಡಿದ್ದೆ. ಈ ಸೀರೆ ನಾನು ಪಾಪು ಮಂಡೆ ತೆಗೆಸ್ಬೇಕಾರೆ ಅಂತ ನಮ್ಮ ಅತ್ತೆಯವರು ನನಗೆ ಕೊಟ್ಟಿದ್ದು. ನಾನು ಕುಚ್ಚಾಕೋದೇನೆ ಎಲ್ಲೂ ಕಲಿಯೋಕ್ಕೆ ಹೋಗಿಲ್ಲ. ಹಾಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ಮೊಬೈಲಲ್ಲಿ ವೀಡಿಯೋ ನೋಡೋದು ಮತ್ತು ನಮ್ಮ ಆಂಟಿ ಒಬ್ಬರು ಅವರು ಟೈಲರೇ, ಅವರು ಒಂದು ಸ್ವಲ್ಪ ಹೇಳ್ಕೊಟ್ಟಿದ್ರು. ಹಾಗಾಗಿ ನಾನು ಒಂದು ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ಹಾಕ್ಕೊಳ್ಳೋಣ ಅಂತ ತಗೊಂಡಿದ್ದೆ. ತುಂಬ ದಿನ ಆಯಿತು ಪ್ರೆಗ್ನೆಂಟು ಮತ್ತು ಪಾಪು ನೋಡ್ಕೊಳ್ಳೋ ಇದರಲ್ಲಿ ನಾನು ಹಾಕೇ ಇರಲಿಲ್ಲ. ಹಾಗಾಗಿ ಹಾಕೋಣ ಅಂತ ತಗೊಂಡಿದ್ದೆ. ಇಲ್ಲಿ ನಾನು 2 ಕಲರ್ ತೊಗೊಂಡಿದ್ದೀನಿ, ಗ್ರೀನ್ ಕಲರು ಮತ್ತು ಪಿಂಕ್ ಕಲರು. ಇದನ್ನ ನಾನು 120 ಎಳೆ ತೊಗೊಂಡಿದ್ದೀನಿ. ಅದನ್ನ ಸೂಜಿಗೆ ಏರಿಸಿದ ಮೇಲೆ ಅದು ಮತ್ತೆ ಡಬಲ್ ಆಗುತ್ತೆ. ಮತ್ತು ಇದಕ್ಕೆ ನಾನು ಕಟ್ಟೋಕ್ಕೆ ವೈರ್ ದಾರನ ಸಣ್ಣ ಸೂಜಿಗೆ ಏರಿಸ್ಕೊಂಡಿದ್ದೀನಿ. ಕೈಯಲ್ಲಿ ಬೇಕಾದರೂ ನಾವು ನಾಟ್ ಹಾಕ್ಬೋದು, ಇಲ್ಲಾಂದರೆ ಸೂಜಿಲಾದರೆ ಟೈಟಾಗಿರುತ್ತೆ ಅಂತ ನಾವು ಸೂಜಿಲೇ ಹಾಕ್ತೀವಿ. ಇವಾಗ ಮತ್ತೆ ಒಂದು ದೊಡ್ಡ ಸೂಜಿನ ತೊಗೊಂಡಿದ್ದೆ. ಮೊದಲಿಗೆ ನಾವು ಈ ದಾರನ ಹೇಗೆ ಸುತ್ಕೋಬೇಕು ಅಂದರೆ ಒಂದು ಪ್ಲೇವರ್ಡ್ನ ತೊಗೋಬೇಕು. ಮೊದಲು ನಾನು ಗ್ರೀನ್ ತೊಗೊಂಡು ನಾನು ಮುಂಚೆನೇ ಒಂದು ಸ್ವಲ್ಪ ಹಾಕಿದ್ದೀನಿ. ಇವಾಗ ವೀಡಿಯೋ ಮಾಡ್ಕೊಳಕ್ಕೋಸ್ಕರ ನಾನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಹೀಗೆ ನಾವು 60 ಫಸ್ಟ್ ಈ ರೀತಿ ನಾನು 60 ತೊಗೊತಿದ್ದೀನಿ. ಅದು 2 ರೌಂಡ್ ಬರುತ್ತಲ್ಲ, ಅದಕ್ಕೋಸ್ಕರ 60 ತೊಗೊಂಡಿದ್ದೀನಿ. ಅದನ್ನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಗಮ್ ಹಾಕ್ತೀವಿ. ಯಾಕೆಂದರೆ ಸೂಜಿಗೆ ನಾವು ಏರಿಸ್ಕೋಬೇಕು ಅಂದರೆ ಹಾಗೇ ಏರಲ್ಲ. ನಮಗೆ ಎಷ್ಟು ಕುಚ್ಚು ಎಷ್ಟು ದಪ್ಪ ಬೇಕೋ ನಾವು ಅಷ್ಟು ದಪ್ಪ ದಾರನ ಸುತ್ಕೋಬೇಕು. ಇವಾಗ ನನಗೆ ಇಷ್ಟು ದಪ್ಪ ಸಾಕು, 120 ಎಳೆ ಸಾಕು ಅಂತ ನಾನು ಇಷ್ಟೇ ಸುತ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಇನ್ನೂ ಜಾಸ್ತಿ ಬೇಕು, 300 ಎಳೆ 400 ಎಳೆ ಆ ಥರನೂ ಹಾಕ್ತಾರೆ. ಆಗ ಕುಚ್ಚು ದಪ್ಪ ಬರುತ್ತೆ. ಒಬ್ಬೊಬ್ಬರು ಅವ್ರಿಗೆ ಯಾವ ರೀತಿ ಬೇಕೋ ಅವ್ರು ಆ ರೀತಿ ಹಾಕ್ಕೋಬೋದು. ಇತ್ತೀಚೆಗೆ ನಾನು ಯಾವ ಸೀರೆನೂ ಕುಚ್ಚು ಹಾಕೇ ಇಲ್ಲ, ನಾನೇ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕ್ರೋಶದಲ್ಲೂ ಹಾಕ್ತೀನಿ ನಾನು. ಹಾಗಾಗಿ ಎಲ್ಲ ಸೀರೆಗೂ ನಾನೇ ಹಾಕ್ಕೊಂಡಿದ್ದೀನಿ.
ಈ ಥರ ದಾರಗೆ ಸ್ವಲ್ಪ ಅದಕ್ಕೆ ರೇಷ್ಮೆ ದಾರಗೆ ಹಾಕುವ ಗಮ್ ಬರುತ್ತೆ, ಅದನ್ನ ಸ್ವಲ್ಪ ಹಾಕಿ ನಾವು ಸೂಜಿ ಒಳಗೆ ಈ ಥರ ಏರಿಸ್ಕೋಬೇಕು. ಒಂದೇ ಲೆವೆಲ್ಲಿಗೆ ಎರಡೂ ಕಡೆಯೂ ಸಮವಾಗಿ ದಾರನ ಏರಿಸ್ಕೊಂಡಾದ್ಮೇಲೆ ನಾವು ಜಿಗ್ಜಾಗ್ ಮಾಡಿರ್ತೀವಲ್ಲ ಆ ಭಾಗಕ್ಕೆ ನಾವು ಕುಚ್ಚ ಹಾಕ್ತೀವಿ. ಅದನ್ನ ಸೂಜಿನ ಜಿಗ್ಜಾಗ್ ಮೇಲುಗಡೆಯಿಂದ ತಗೊಂಡು ಒಳಗಡೆಯಿಂದ ಈ ಥರ ಎಳ್ಕೊಂಡು ಮತ್ತೆ ಸಮ ಮಾಡ್ಕೊಳ್ತೀವಿ. ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನಾವು ರೇಷ್ಮೆ ದಾರನ ಕುಚ್ಚು ಹಾಕೋಕ್ಕೆ ಇಟ್ಕೊತೀವಿ. ಒಬ್ಬೊಬ್ಬರಿಗೆ ಉದ್ದ ಬೇಕಾಗುತ್ತೆ, ಒಬ್ಬೊಬ್ಬರಿಗೆ ಸಣ್ಣದಾಗಿದ್ದರೆ ಸಾಕು ಕುಚ್ಚು ಅಂತಾರೆ. ಅದಕ್ಕೋಸ್ಕರ ನಾವು ಎಷ್ಟು ಬೇಕೋ ಅಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೊಂಡಿದ್ವಿ. ಈ ಥರ ನಾವು ರೇಷ್ಮೆ ಎಳೆಯಲ್ಲಿ ನಾವು ಕುಚ್ಚು ಎಲ್ಲ ನಾಟ್ ಹಾಕಿದ ಮೇಲೆ ನಮಗೆ ಎಷ್ಟು ಬೇಕೋ ಲೆವೆಲ್ಲಿಗೆ ಅದನ್ನ ಕುಚ್ಚು ನಾವು ಕಟ್ ಮಾಡ್ಕೊತೀವಿ. ನಾನು ಮುಂಚೆನೇ ಅರ್ಧ ಹಾಕಿದ್ದೆ ಕುಚ್ಚು, ವೀಡಿಯೋ ಮಾಡ್ಕೊಳ್ಳೋಕ್ಕೆ ತೋರ್ಸೋಕ್ಕೋಸ್ಕರ ನಾನು ಇವಾಗ ಹಾಕಿದೆ ಅಷ್ಟೇ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನಮಗೆ ಇವಾಗ ಇನ್ನೂ ಬೇಕು ಲೆಂತು ಅಂದರೆ ಲೆಂತಾಗಿ ಕಟ್ ಮಾಡ್ಕೋಬೋದು. ಕ್ರೋಶದಲ್ಲೂ ಹಾಕ್ಬೋದು, ಇಲ್ಲ ಇದ್ರ ಮಧ್ಯೆ ಒಂದೊಂದು ಮಣಿನಾರು ಹಾಕ್ಬೋದು. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕುಚ್ಚು ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಸೀರೆ. ವಿಡಿಯೋ ಇಷ್ಟ ಆದರೆ ಮತ್ತು ಕುಚ್ಚು ಹಾಕಿರೋದು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.